ಕೇವಲ ಪತ್ನಿ ಹಾಗೆ ಪತ್ನಿಯ ಕುಟುಂಬಸ್ಥರನ್ನು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಅತುಲ್ ತನ್ನ ಕೊನೆಯ ಆಸೆ ಮತ್ತಷ್ಟನ್ನ ಡೆತ್ ನೋಟ್ ಹಾಗೆ ಆ ಕಡೆಯ ವಿಡಿಯೋ ಸಂದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ. ಏನದು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಎಲ್ಲ ಕೇಸ್ನ ವಿಚಾರಣೆ ನೇರ ಪ್ರಸಾರ ಆಗಬೇಕು ಅಂದರೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆ ನೇರ ಪ್ರಸಾರ ಆಗಬೇಕು. ಹಾಗೆ ವಿಡಿಯೋಗಳು ಡೆತ್ ನೋಟ್ ದಾಖಲೆಯಾಗಿ ಪರಿಗಣಿಸಬೇಕು ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ. ಬೆಂಗಳೂರಿನ ಕೋರ್ಟ್ಗಳಲ್ಲೇ ಎಲ್ಲ ಕೇಸ್ಗಳ ವಿಚಾರಣೆ ನಡೀಬೇಕು. ಯುಪಿ ಕೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ, ನನ್ನ ಮಗನನ್ನು ತಂದೆ ತಾಯಿಗಳ ಬಳಿಗೆ ನೀಡಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಮೃತದೇಹದ ಸಮೀಪ ಪತ್ನಿ ಹಾಗೆ ಆಕೆಯ ಕುಟುಂಬಸ್ಥರು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಕಿರುಕುಳ ಕೊಟ್ಟವರಿಗೆ ಶಿಕ್ಷೆ ಆಗೋವರೆಗೂ ಅಸ್ಥಿ ವಿಸರ್ಜನೆಯನ್ನ ಮಾಡಬೇಡಿ. ಕಿರುಕುಳ ನೀಡಿದವರಿಗೆ ಗರಿಷ್ಠ ಎನ್ನುವ ಶಿಕ್ಷೆಯನ್ನು ನೀಡಿ. ಪಾಲಕರು ಸಹೋದರರ ಮೇಲಿನ ಸುಳ್ಳು ಕೇಸ್ಗಳು ಹಾಗೆ ಕಿರುಕುಳ ಇದೆಲ್ಲವನ್ನ ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿಗಳ ಜೊತೆ ಸಂಧಾನ ಬೇಡ, ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಶಿಕ್ಷೆಯಿಂದ ಪಾರಾಗೋಕೆ ಕೇಸನ್ನು ವಾಪಸ್ ಪಡಿಬಹುದು, ಆದರೆ ಬಿಡಬೇಡಿ ಅವರನ್ನ. ಪತ್ನಿ ಡ್ರಾಮಾಗಳಿಗೆ ಕೋರ್ಟ್ ಅವಕಾಶ ನೀಡಬಾರದು. ಸುಲಿಗೆ ಮುಂದುವರೆದರೆ ನನ್ನ ಪೋಷಕರಿಗೆ ದಯಾಮರಣ ನೀಡಿಬಿಡಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಅತುಲ್ ಸುಭಾಷ್. ಕೇವಲ ಪತ್ನಿ ಹಾಗೆ ಪತ್ನಿಯ ಕುಟುಂಬಸ್ಥರನ್ನು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಅತುಲ್ ತನ್ನ ಕೊನೆಯ ಆಸೆ ಮತ್ತಷ್ಟನ್ನ ಡೆತ್ ನೋಟ್ ಹಾಗೆ ಆ ಕಡೆಯ ವಿಡಿಯೋ ಸಂದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ. ಏನದು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಎಲ್ಲ ಕೇಸ್ನ ವಿಚಾರಣೆ ನೇರ ಪ್ರಸಾರ ಆಗಬೇಕು ಅಂದರೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆ ನೇರ ಪ್ರಸಾರ ಆಗಬೇಕು. ಹಾಗೆ ವಿಡಿಯೋಗಳು ಡೆತ್ ನೋಟ್ ದಾಖಲೆಯಾಗಿ ಪರಿಗಣಿಸಬೇಕು ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ. ಬೆಂಗಳೂರಿನ ಕೋರ್ಟ್ಗಳಲ್ಲೇ ಎಲ್ಲ ಕೇಸ್ಗಳ ವಿಚಾರಣೆ ನಡೀಬೇಕು. ಯುಪಿ ಕೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ, ನನ್ನ ಮಗನನ್ನು ತಂದೆ ತಾಯಿಗಳ ಬಳಿಗೆ ನೀಡಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಮೃತದೇಹದ ಸಮೀಪ ಪತ್ನಿ ಹಾಗೆ ಆಕೆಯ ಕುಟುಂಬಸ್ಥರು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಕಿರುಕುಳ ಕೊಟ್ಟವರಿಗೆ ಶಿಕ್ಷೆ ಆಗೋವರೆಗೂ ಅಸ್ಥಿ ವಿಸರ್ಜನೆಯನ್ನ ಮಾಡಬೇಡಿ. ಕಿರುಕುಳ ನೀಡಿದವರಿಗೆ ಗರಿಷ್ಠ ಎನ್ನುವ ಶಿಕ್ಷೆಯನ್ನು ನೀಡಿ. ಪಾಲಕರು ಸಹೋದರರ ಮೇಲಿನ ಸುಳ್ಳು ಕೇಸ್ಗಳು ಹಾಗೆ ಕಿರುಕುಳ ಇದೆಲ್ಲವನ್ನ ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿಗಳ ಜೊತೆ ಸಂಧಾನ ಬೇಡ, ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಶಿಕ್ಷೆಯಿಂದ ಪಾರಾಗೋಕೆ ಕೇಸನ್ನು ವಾಪಸ್ ಪಡಿಬಹುದು, ಆದರೆ ಬಿಡಬೇಡಿ ಅವರನ್ನ. ಪತ್ನಿ ಡ್ರಾಮಾಗಳಿಗೆ ಕೋರ್ಟ್ ಅವಕಾಶ ನೀಡಬಾರದು. ಸುಲಿಗೆ ಮುಂದುವರೆದರೆ ನನ್ನ ಪೋಷಕರಿಗೆ ದಯಾಮರಣ ನೀಡಿಬಿಡಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಅತುಲ್ ಸುಭಾಷ್. ಕೇವಲ ಪತ್ನಿ ಹಾಗೆ ಪತ್ನಿಯ ಕುಟುಂಬಸ್ಥರನ್ನು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಅತುಲ್ ತನ್ನ ಕೊನೆಯ ಆಸೆ ಮತ್ತಷ್ಟನ್ನ ಡೆತ್ ನೋಟ್ ಹಾಗೆ ಆ ಕಡೆಯ ವಿಡಿಯೋ ಸಂದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ. ಏನದು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಎಲ್ಲ ಕೇಸ್ನ ವಿಚಾರಣೆ ನೇರ ಪ್ರಸಾರ ಆಗಬೇಕು ಅಂದರೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆ ನೇರ ಪ್ರಸಾರ ಆಗಬೇಕು. ಹಾಗೆ ವಿಡಿಯೋಗಳು ಡೆತ್ ನೋಟ್ ದಾಖಲೆಯಾಗಿ ಪರಿಗಣಿಸಬೇಕು ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ. ಬೆಂಗಳೂರಿನ ಕೋರ್ಟ್ಗಳಲ್ಲೇ ಎಲ್ಲ ಕೇಸ್ಗಳ ವಿಚಾರಣೆ ನಡೀಬೇಕು. ಯುಪಿ ಕೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ, ನನ್ನ ಮಗನನ್ನು ತಂದೆ ತಾಯಿಗಳ ಬಳಿಗೆ ನೀಡಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಮೃತದೇಹದ ಸಮೀಪ ಪತ್ನಿ ಹಾಗೆ ಆಕೆಯ ಕುಟುಂಬಸ್ಥರು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಕಿರುಕುಳ ಕೊಟ್ಟವರಿಗೆ ಶಿಕ್ಷೆ ಆಗೋವರೆಗೂ ಅಸ್ಥಿ ವಿಸರ್ಜನೆಯನ್ನ ಮಾಡಬೇಡಿ. ಕಿರುಕುಳ ನೀಡಿದವರಿಗೆ ಗರಿಷ್ಠ ಎನ್ನುವ ಶಿಕ್ಷೆಯನ್ನು ನೀಡಿ. ಪಾಲಕರು ಸಹೋದರರ ಮೇಲಿನ ಸುಳ್ಳು ಕೇಸ್ಗಳು ಹಾಗೆ ಕಿರುಕುಳ ಇದೆಲ್ಲವನ್ನ ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿಗಳ ಜೊತೆ ಸಂಧಾನ ಬೇಡ, ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಶಿಕ್ಷೆಯಿಂದ ಪಾರಾಗೋಕೆ ಕೇಸನ್ನು ವಾಪಸ್ ಪಡಿಬಹುದು, ಆದರೆ ಬಿಡಬೇಡಿ ಅವರನ್ನ. ಪತ್ನಿ ಡ್ರಾಮಾಗಳಿಗೆ ಕೋರ್ಟ್ ಅವಕಾಶ ನೀಡಬಾರದು. ಸುಲಿಗೆ ಮುಂದುವರೆದರೆ ನನ್ನ ಪೋಷಕರಿಗೆ ದಯಾಮರಣ ನೀಡಿಬಿಡಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಅತುಲ್ ಸುಭಾಷ್. ಕೇವಲ ಪತ್ನಿ ಹಾಗೆ ಪತ್ನಿಯ ಕುಟುಂಬಸ್ಥರನ್ನು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಅತುಲ್ ತನ್ನ ಕೊನೆಯ ಆಸೆ ಮತ್ತಷ್ಟನ್ನ ಡೆತ್ ನೋಟ್ ಹಾಗೆ ಆ ಕಡೆಯ ವಿಡಿಯೋ ಸಂದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ. ಏನದು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಎಲ್ಲ ಕೇಸ್ನ ವಿಚಾರಣೆ ನೇರ ಪ್ರಸಾರ ಆಗಬೇಕು ಅಂದರೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆ ನೇರ ಪ್ರಸಾರ ಆಗಬೇಕು. ಹಾಗೆ ವಿಡಿಯೋಗಳು ಡೆತ್ ನೋಟ್ ದಾಖಲೆಯಾಗಿ ಪರಿಗಣಿಸಬೇಕು ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ. ಬೆಂಗಳೂರಿನ ಕೋರ್ಟ್ಗಳಲ್ಲೇ ಎಲ್ಲ ಕೇಸ್ಗಳ ವಿಚಾರಣೆ ನಡೀಬೇಕು. ಯುಪಿ ಕೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ, ನನ್ನ ಮಗನನ್ನು ತಂದೆ ತಾಯಿಗಳ ಬಳಿಗೆ ನೀಡಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಮೃತದೇಹದ ಸಮೀಪ ಪತ್ನಿ ಹಾಗೆ ಆಕೆಯ ಕುಟುಂಬಸ್ಥರು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಕಿರುಕುಳ ಕೊಟ್ಟವರಿಗೆ ಶಿಕ್ಷೆ ಆಗೋವರೆಗೂ ಅಸ್ಥಿ ವಿಸರ್ಜನೆಯನ್ನ ಮಾಡಬೇಡಿ. ಕಿರುಕುಳ ನೀಡಿದವರಿಗೆ ಗರಿಷ್ಠ ಎನ್ನುವ ಶಿಕ್ಷೆಯನ್ನು ನೀಡಿ. ಪಾಲಕರು ಸಹೋದರರ ಮೇಲಿನ ಸುಳ್ಳು ಕೇಸ್ಗಳು ಹಾಗೆ ಕಿರುಕುಳ ಇದೆಲ್ಲವನ್ನ ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿಗಳ ಜೊತೆ ಸಂಧಾನ ಬೇಡ,
ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಶಿಕ್ಷೆಯಿಂದ ಪಾರಾಗೋಕೆ ಕೇಸನ್ನು ವಾಪಸ್ ಪಡಿಬಹುದು, ಆದರೆ ಬಿಡಬೇಡಿ ಅವರನ್ನ. ಪತ್ನಿ ಡ್ರಾಮಾಗಳಿಗೆ ಕೋರ್ಟ್ ಅವಕಾಶ ನೀಡಬಾರದು. ಸುಲಿಗೆ ಮುಂದುವರೆದರೆ ನನ್ನ ಪೋಷಕರಿಗೆ ದಯಾಮರಣ ನೀಡಿಬಿಡಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಅತುಲ್ ಸುಭಾಷ್. ಕೇವಲ ಪತ್ನಿ ಹಾಗೆ ಪತ್ನಿಯ ಕುಟುಂಬಸ್ಥರನ್ನು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಅತುಲ್ ತನ್ನ ಕೊನೆಯ ಆಸೆ ಮತ್ತಷ್ಟನ್ನ ಡೆತ್ ನೋಟ್ ಹಾಗೆ ಆ ಕಡೆಯ ವಿಡಿಯೋ ಸಂದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ. ಏನದು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಎಲ್ಲ ಕೇಸ್ನ ವಿಚಾರಣೆ ನೇರ ಪ್ರಸಾರ ಆಗಬೇಕು, ಅಂದರೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆ ನೇರ ಪ್ರಸಾರ ಆಗಬೇಕು. ಹಾಗೆ ವಿಡಿಯೋಗಳು ಡೆತ್ ನೋಟ್ ದಾಖಲೆಯಾಗಿ ಪರಿಗಣಿಸಬೇಕು ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ. ಬೆಂಗಳೂರಿನ ಕೋರ್ಟ್ಗಳಲ್ಲೇ ಎಲ್ಲ ಕೇಸ್ಗಳ ವಿಚಾರಣೆ ನಡಿಬೇಕು. UP ಕೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ, ನನ್ನ ಮಗನನ್ನು ತಂದೆ ತಾಯಿಗಳ ಬಳಿಗೆ ನೀಡಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಮೃತದೇಹದ ಸಮೀಪ ಪತ್ನಿ ಹಾಗೆ ಆಕೆಯ ಕುಟುಂಬಸ್ಥರು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಕಿರುಕುಳ ಕೊಟ್ಟವರಿಗೆ ಶಿಕ್ಷೆ ಆಗೋವರೆಗೂ ಅಸ್ಥಿ ವಿಸರ್ಜನೆಯನ್ನ ಮಾಡಬೇಡಿ. ಕಿರುಕುಳ ನೀಡಿದವರಿಗೆ ಗರಿಷ್ಠ ಎನ್ನುವ ಶಿಕ್ಷೆಯನ್ನು ನೀಡಿ. ಪಾಲಕರು ಸಹೋದರರ ಮೇಲಿನ ಸುಳ್ಳು ಕೇಸ್ಗಳು ಹಾಗೆ ಕಿರುಕುಳ ಇದೆಲ್ಲವನ್ನ ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿಗಳ ಜೊತೆ ಸಂಧಾನ ಬೇಡ, ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಶಿಕ್ಷೆಯಿಂದ ಪಾರಾಗೋಕೆ ಕೇಸನ್ನು ವಾಪಸ್ ಪಡಿಬಹುದು, ಆದರೆ ಬಿಡಬೇಡಿ ಅವರನ್ನ. ಪತ್ನಿ ಡ್ರಾಮಾಗಳಿಗೆ ಕೋರ್ಟ್ ಅವಕಾಶ ನೀಡಬಾರದು. ಸುಲಿಗೆ ಮುಂದುವರೆದರೆ ನನ್ನ ಪೋಷಕರಿಗೆ ದಯಾಮರಣ ನೀಡಿಬಿಡಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಅತುಲ್ ಸುಭಾಷ್. ಕೇವಲ ಪತ್ನಿ ಹಾಗೆ ಪತ್ನಿಯ ಕುಟುಂಬಸ್ಥರನ್ನು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಅತುಲ್ ತನ್ನ ಕೊನೆಯ ಆಸೆ ಮತ್ತಷ್ಟನ್ನ ಡೆತ್ ನೋಟ್ ಹಾಗೆ ಆ ಕಡೆಯ ವಿಡಿಯೋ ಸಂದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ. ಏನದು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಎಲ್ಲ ಕೇಸ್ನ ವಿಚಾರಣೆ ನೇರ ಪ್ರಸಾರ ಆಗಬೇಕು, ಅಂದರೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆ ನೇರ ಪ್ರಸಾರ ಆಗಬೇಕು. ಹಾಗೆ ವಿಡಿಯೋಗಳು ಡೆತ್ ನೋಟ್ ದಾಖಲೆಯಾಗಿ ಪರಿಗಣಿಸಬೇಕು ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ. ಬೆಂಗಳೂರಿನ ಕೋರ್ಟ್ಗಳಲ್ಲೇ ಎಲ್ಲ ಕೇಸ್ಗಳ ವಿಚಾರಣೆ ನಡಿಬೇಕು. UP ಕೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ, ನನ್ನ ಮಗನನ್ನು ತಂದೆ ತಾಯಿಗಳ ಬಳಿಗೆ ನೀಡಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಮೃತದೇಹದ ಸಮೀಪ ಪತ್ನಿ ಹಾಗೆ ಆಕೆಯ ಕುಟುಂಬಸ್ಥರು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಕಿರುಕುಳ ಕೊಟ್ಟವರಿಗೆ ಶಿಕ್ಷೆ ಆಗೋವರೆಗೂ ಅಸ್ಥಿ ವಿಸರ್ಜನೆಯನ್ನ ಮಾಡಬೇಡಿ. ಕಿರುಕುಳ ನೀಡಿದವರಿಗೆ ಗರಿಷ್ಠ ಎನ್ನುವ ಶಿಕ್ಷೆಯನ್ನು ನೀಡಿ. ಪಾಲಕರು ಸಹೋದರರ ಮೇಲಿನ ಸುಳ್ಳು ಕೇಸ್ಗಳು ಹಾಗೆ ಕಿರುಕುಳ ಇದೆಲ್ಲವನ್ನ ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿಗಳ ಜೊತೆ ಸಂಧಾನ ಬೇಡ, ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಶಿಕ್ಷೆಯಿಂದ ಪಾರಾಗೋಕೆ ಕೇಸನ್ನು ವಾಪಸ್ ಪಡಿಬಹುದು, ಆದರೆ ಬಿಡಬೇಡಿ ಅವರನ್ನ. ಪತ್ನಿ ಡ್ರಾಮಾಗಳಿಗೆ ಕೋರ್ಟ್ ಅವಕಾಶ ನೀಡಬಾರದು. ಸುಲಿಗೆ ಮುಂದುವರೆದರೆ ನನ್ನ ಪೋಷಕರಿಗೆ ದಯಾಮರಣ ನೀಡಿಬಿಡಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಅತುಲ್ ಸುಭಾಷ್. ಕೇವಲ ಪತ್ನಿ ಹಾಗೆ ಪತ್ನಿಯ ಕುಟುಂಬಸ್ಥರನ್ನು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಅತುಲ್ ತನ್ನ ಕೊನೆಯ ಆಸೆ ಮತ್ತಷ್ಟನ್ನ ಡೆತ್ ನೋಟ್ ಹಾಗೆ ಆ ಕಡೆಯ ವಿಡಿಯೋ ಸಂದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ. ಏನದು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಎಲ್ಲ ಕೇಸ್ನ ವಿಚಾರಣೆ ನೇರ ಪ್ರಸಾರ ಆಗಬೇಕು, ಅಂದರೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆ ನೇರ ಪ್ರಸಾರ ಆಗಬೇಕು. ಹಾಗೆ ವಿಡಿಯೋಗಳು ಡೆತ್ ನೋಟ್ ದಾಖಲೆಯಾಗಿ ಪರಿಗಣಿಸಬೇಕು ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ. ಬೆಂಗಳೂರಿನ ಕೋರ್ಟ್ಗಳಲ್ಲೇ ಎಲ್ಲ ಕೇಸ್ಗಳ ವಿಚಾರಣೆ ನಡಿಬೇಕು. UP ಕೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ, ನನ್ನ ಮಗನನ್ನು ತಂದೆ ತಾಯಿಗಳ ಬಳಿಗೆ ನೀಡಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಮೃತದೇಹದ ಸಮೀಪ ಪತ್ನಿ ಹಾಗೆ ಆಕೆಯ ಕುಟುಂಬಸ್ಥರು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಕಿರುಕುಳ ಕೊಟ್ಟವರಿಗೆ ಶಿಕ್ಷೆ ಆಗೋವರೆಗೂ ಅಸ್ಥಿ ವಿಸರ್ಜನೆಯನ್ನ ಮಾಡಬೇಡಿ. ಕಿರುಕುಳ ನೀಡಿದವರಿಗೆ ಗರಿಷ್ಠ ಎನ್ನುವ ಶಿಕ್ಷೆಯನ್ನು ನೀಡಿ. ಪಾಲಕರು ಸಹೋದರರ ಮೇಲಿನ ಸುಳ್ಳು ಕೇಸ್ಗಳು ಹಾಗೆ ಕಿರುಕುಳ ಇದೆಲ್ಲವನ್ನ ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿಗಳ ಜೊತೆ ಸಂಧಾನ ಬೇಡ, ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಶಿಕ್ಷೆಯಿಂದ ಪಾರಾಗೋಕೆ ಕೇಸನ್ನು ವಾಪಸ್ ಪಡಿಬಹುದು, ಆದರೆ ಬಿಡಬೇಡಿ ಅವರನ್ನ. ಪತ್ನಿ ಡ್ರಾಮಾಗಳಿಗೆ ಕೋರ್ಟ್ ಅವಕಾಶ ನೀಡಬಾರದು. ಸುಲಿಗೆ ಮುಂದುವರೆದರೆ ನನ್ನ ಪೋಷಕರಿಗೆ ದಯಾಮರಣ ನೀಡಿಬಿಡಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಅತುಲ್ ಸುಭಾಷ್.